ಈ ರಾಯಬಾಗ ತಾಲೂಕದೊಳಗ ಅಷ್ಟ ಪ್ರತಿಭಟನೆ ಸ್ಟಾರ್ಟ್ ಇಲ್ಲದ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯೊಳಗ ಪ್ರತಿಭಟನೆ ಸ್ಟಾರ್ಟ್ ಐತಿ. ಯಾಕಂದ್ರ ಕಿಚ್ ಹಚ್ಚಿದ ಪ್ರತಿಭಟನೆ ಎಂದಿಗೂ ನಿಲ್ಲಬಾರ್ದಂತ ಹೇಳ್ತಾ, ಹಾಗೆಯೇ ನಮ್ಮ ರಾಯಬಾಗ ತಾಲೂಕೊಳಗ 31 32 ಹಳ್ಳಿ ಇದಾವ. ಆ 32 ಹಳ್ಳಿ ಒಳಗ ಒಂದ್ ಊರಾಗ ಕೇವಲ ಅಂದ್ರೆ 2 ಸಾಲಿ ಇರ್ತಾವ. 2 ಸಾಲಿ ಒಳಗ 500 ಮಂದಿ ನಡೆದ್ರ 32 ಹಳ್ಳಿ ಒಳಗ 32,000 ಹುಡುಗರು ಅದು ನಾವ ಕೇವಲ ರಾಯಬಾಗ ತಾಲೂಕದಾಗ 32,000 ಹುಡುಗರ ಕಾಲೇಜ್ ಬಿಟ್ಟದ. ಅವ್ರೆಲ್ಲ ಹುಡುಗರು ಬಂದ್ ಇಲ್ಲಿ ರೋಡ್ ಮ್ಯಾಗ ನಿಂತ ಪ್ರತಿಭಟನೆ ಮಾಡಕ್ ನಿತ್ತು ಅಂತಂದ್ರ ಅದ ಬೇರೆನೆ ಐತಿ. ಮತ್ತ ನಮ್ಮ ರೈತರ ಬಗ್ಗೆ ಹೇಳ್ಬೇಕಂತಂದ್ರ ನಾನೊಂದು ಬಾಳ ದೂರವನವಲ್ಲ, ನಂದ ಇಲ್ಲಿ ಅಳಗೋಡಿ 8 ಕಿಲೋಮೀಟರ್. ನನಗೂ ಇಲ್ಲಿ ಪ್ರತಿಭಟನೆ ಮಾಡೋದು ಹರಿಗಿರಿ ಗೊತ್ತಿಲಾಗಿತ್ತು. ಇಲ್ಲಿ ನಮ್ಮ ಏನಪ್ಪ ಅಂತ ಗಾಡಿ ಬರ್ತಿದ್ವು ಹೊಳ್ಳಿ ಹೋಗ್ತಿದ್ವು, ಗಾಡಿ ಬರ್ತಿದ್ವು ಹೊಳ್ಳಿ ಹೋಗ್ತಿದ್ವು. ಈ ಪ್ರತಿಭಟನೆ ನಡೆಸ್ಯಾರ ಅಂದ ಬಳಕ ನಾನು ಸುಮ್ ಜೆರಾಕ್ಸ್ ಹೊಡ್ಸಿದ್ದು ಜೆರಾಕ್ಸ್ ಹೊಡ್ಸಕ್ ಬಂದೀನಿ. ನೋಡ 4 ಮಾತಾಡ್ಬೇಕನ್ನಿಸ್ತು ಮಾತಾಡತ್ತೀನಿ. ಮತ್ತ ನಮ್ಮ ರೈತರ ಬಗ್ಗೆ ಇನ್ನಷ್ಟು ಹೇಳ್ಬೇಕಂತಂದ್ರ ಒಂದ್ ಕಡೆ ಕವಿ ಬರೀತಾನ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಜೇನು ಎತ್ತನ ಮಾವು, ಎತ್ತನ ಜೇನು ಎತ್ತನ ಮಾವು, ಜೇನಿಗೆ ಹುಳಿ ಹಿಂಡುವ ಭಯವಿಲ್ಲ, ಮಾವಿಗೆ ಜೇನು ಕುಟುಕುವ ಭಯವಿಲ್ಲ. ಹಾಗೆ ನಮ್ಮ ರೈತರ ಹೋರಾಟಗಾರರಿಗೆ ಯಾವುದೇ ಭಯವಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಅಷ್ಟೇ ಅಲ್ಲದೆ ನಮ್ಮ ಈ ಪ್ರತಿಭಟನೆ ಸುಮ್ಮ ಇದು ಟೆಂಪ್ರರಿ. ಯಾಕಂತಂದ್ರ ಇಲಿಯಾಗಿ ಬಂದೀವಿ ನಾವು ಹೋರಾಟ ಮಾಡಾಕ, ಇಲಿಯಾಗಿ ಬಂದು ಹುಲಿಯಾಗಿ ಕರ್ಜಿಸಿ ಹೋಗೋದು ಬೇಡ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೇನೆ. ಯಾಕಂತಂದ್ರ ಇಲಿಯಾಗಿ ಬಂದೀವಿ, ಹುಲಿ ಆಗಕ್ ಬಿಡ್ಬೇಡ್ರಿ. ಮೊದ್ಲೇ ಮತ್ ಹೇಳ್ಬೇಕಂದ್ರ ಹುಲಿ ಅದು ಅಂದ್ರ ನಮ್ಮ ಅಣ್ಣಗಳ ನಮ್ಮ ತಮ್ಮಗಳು ಏನ ಸಾಲಿಯಾಗದಾರು, ಸಾಲಿ ಬಿಟ್ಟು ಬೆನ್ನ ಹತ್ತೋದಾಕೈತಿ. ಮೊದ್ಲೇ ಮತ್ ಹೇಳ್ಬೇಕಂದ್ರ ಅಷ್ಟೇ ಅಲ್ಲದೆ ನಮ್ಮ ರೈತನ ಈ ನಂದು ನಮ್ದು ಕಬ್ಬಿಲ್ರಿ, ಮತ್ತ ನಮ್ದು ಹೊಲಾನು ಇಲ್ಲ. ಮೊದ್ಲೇ ಮತ್ ಹೇಳ್ಬೇಕಾರ ನಾ ಮಾತಾಡಕ್ ಬಂದಿನಲ್ಲ, ನಮ್ದು ಒಟ್ಟ 1 ಗುಂಟೆ ಜಾಗ ತಳಗುಡ, ನನ್ನೊಂದು ಮನಿ ಐತಿ. ನಮ್ಮ ಅಪ್ಪರ ಇದನ್ನ ಹೊಲ್ದಾಗ ಬೇರೆದವ್ರ ಹೊಲ್ದಾಗ ದೊಡ್ಡದ ನಮ್ ಸಾಕತಾರ. ನಾ ಮಾತಾಡಕ್ ಬಂದಿನಿ ಅಂತಂದ್ರ ಇವರೆಲ್ಲ ಕೂತಾರಲ್ಲ ಅನ್ನದಾತರ, ಅವರಿಂದ ನಾ ಬಂದೀನಿ. ಯಾವ ಸರ್ಕಾರದಿಂದ ಬಂದಿಲ್ಲ, ಈ ಅನ್ನದಾತರಿಂದ ನಾ ಬಂದೀನಿ. ಯಾವ ಸರ್ಕಾರ ನನಗ ಅನ್ನ ಹಾಕಿಲ್ಲ, ಈ ರೈತ ಅನ್ನ ಹಾಕತ್ತ ನಮಗೆಲ್ಲರಿಗೂ. ಯಾಕಂದ್ರೆ ನಮ್ದು ಹೊಲ ಇಲ್ಲ ಏನಿಲ್ಲ. ನಾವು ನಾಳೆ ನಮಗ್ 1 ಸೇರ್ ಅಕ್ಕಿ ಬೇಕಂತವ್ರೆ ರೈತರ ಕಡೆ ಹೋಗ್ಬೇಕು. ಮತ್ತ ಏನ್ರ ಒಂದು ಜ್ವಾಳ ಕಡ್ಲಿ ಬೇಕಾದ್ರೆ ನಾವು ರೈತರ ಕಡೆ ಹೋಗ್ಬೇಕು. ನಾನ್ ಸರ್ಕಾರಕ್ಕೆ ವಿಧಾನಸಭೆಗೆ ಹೋಗ್ಬೇಕು, ಅಕ್ಕಿ ತರಕ ಜ್ವಾಳ ತರಕ ನಾವು ರೈತರ ಕಡೆ ಹೋಗ್ಬೇಕು. ಅಂತ ರೈತರಿಗೆ ನಾವು ಬೆಂಬಲ ಕೊಡ್ಬೇಕಾಗಿತ್ತು ಈಗಿನ ಸಂದರ್ಭದಲ್ಲಿ. ಮತ್ತ ರೈತರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾ ಗುರ್ಲಾಪುರ ಕ್ಲಾಸ್ನಾಗ ಇನ್ಸ್ಟಾಗ್ರಾಮ್ ವಿಡಿಯೋ ಬಾಳ್ ನೋಡೀನಿ. ಎಲ್ಲಾ ನಮ್ಮ ಗುರುಗಳು ಎಲ್ಲಾರು ಸಾಬನ ಹಚ್ಚಿ ತೊಳ್ದಾರ. ಕರೆ ಅವ್ರಿಗೆ ಇನ್ನು ನಾನೊಬ್ಬ ಎಜುಕೇಟರ್ ಆಗಿ ಹಂಗ ಮಾತಾಡಬಾರ್ದು. ಕರೆ ಮಾತಾಡ್ಬೇಕಂತ ಸಂದರ್ಭ ಬಂದೈತಿ, ಮಾತಾಡ್ಬೇಕು. ಯಾಕಂತಂದ್ರ ಇಂದಿಗೆ ಎಷ್ಟು ದಿನ ಆದ್ರಿ ಸರ್? 4 ದಿನ ಹೋರಾಟ. 4 ದಿನ ಆದ್ರೆ ನಮ್ಮ ರೈತನ ಕೂಗಿನ ಅವ್ರಿಗೆ ಮುಟ್ಟಿಲ್ಲ ಅಂತಂದ್ರ ನಮ್ಮ ಸರ್ಕಾರ ಎಂತದ್ದು, ನಮ್ಮ ಆಳುವಂತ ಪ್ರತಿನಿಧಿಗಳಿಗೆ ಎಂತವ್ರು ಅನ್ನೋದು ನಮಗೆ ಈಗ ತಿಳಿಯಾಕತ್ತೈತಿ. ಇನ್ನ ತಿಳಿದೈತಿ. ಯಾಕಂತಂದ್ರ ಎಲ್ಲರ 3,500 ರೂಪಾಯಿ ಘೋಷಣೆ ಮಾಡಲಿಕ್ಕಂತಂದ್ರ ಇದು 3,500 ಐತ್ಲ, ಮುಂದಿನ ಸಲ ಅಂದ್ರೆ 10,000 ಬಿಡಲ್ಲ. ನಾವು 10,000 ಕೊಡ್ತಾರ, ಕಬ್ಬ ಕಳಿಸ್ರು ಅಂತ ಕಳ್ಸಂಗಿಲ್ಲ. ಬರೋದೈತಿಲ್ ರೈತರ? ಯಾಕಂದ್ರೆ ನನ್ ಹೊಲ ಇಲ್ಲ, ನಿಮ್ಮದೈತಿ. ನಿಮ್ಮ ಜೋಡಿ ಬೆಂಬಲ ನಾ ಕೊಡತ್ತೀನಿ. ನಾ ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸ್ಟೂಡೆಂಟ್ ಒಂದು ಗ್ರೂಪ್ ಐತಿ, ಆ ಗ್ರೂಪ್ನವರೆಲ್ಲ ನಮ್ಗೆ ಬೆಂಬಲ ಕೊಡ್ತೀವಿ. ಮತ್ತ ಈಗ ಇವತ್ತಿಲ್ಲಿ ನಾಳೆ ಗುರ್ರ ಎಲ್ಲಾ ಕಡೆ ತಿರ್ಗಾಡಿ ನಾವು ಹೋರಾಟ ಮಾಡೋ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಮತ್ತ ಈ ನಮ್ಮ ಹೋರಾಟ ಈ ರಾಯಬಾಗ ತಾಲೂಕದಾಗ ಅಷ್ಟೇ ಸೀಮಿತವಾಗಿರ್ಬಾರ್ದ. ನಮ್ಮ ಹೋರಾಟ ನಮ್ಮ ಕೂಗ ಅವ್ರಿಗೆ ಏನೋ ಕೇಳಿಸಿರ್ತೀವಲ್ಲ ಗೊತ್ತಿಲ್ಲ, ಕೇಳಿಸಿರ್ತೈತಿ, ಆದ್ರ ಅವ್ರ ಸ್ಪಂದನೆ ಮಾಡಿರೋದಿಲ್ಲ. ಅವ್ರು ಯಾವಾಗ ಸ್ಪಂದನೆ ಮಾಡ್ತಾರಪ್ಪ ಅಂತಂದ್ರ ಅವ್ರಿಗೆ ಏನ್ರ ಒಂದು ಬರ್ತಿರ್ಬೇಕು, ಹಿಂದಿನ ತರ ಲಾಭ ಕೊಡ್ತಿರ್ಬೇಕು. ಯಾರ ಇಟ್ಟಿಟ್ಟು ಫಂಡ ಅವಾಗ ಬರ್ತಾರ ಓಡಿ. ನಮ್ ರೈತರು ಯಾರು ಕೊಡಕ್ ಹೋಗ್ಬೇಡ್ರಪ್ಪ ನೀವು ರೊಕ್ಕ. ಅವ್ರಿಗೆ ಕಿಶದಲ್ಲಿ 100 ತೆಗೆದು ಕೊಟ್ನಿ, ಅಲ್ಲಿ ಕೊಟ್ನಿ, ಇಲ್ಲಿ ಕೊಟ್ನಿ, ಒಟ್ಟ ತೆಗೆದು ಕೊಡಕ್ ಹೋಗ್ಬೇಡ. ಯಾಕಂತಂದ್ರ ಇದೊಂದು ಜಗತ್ತು ನಡೆದೈತಿ, ಈಗ ರೊಕ್ಕದ ಮ್ಯಾಗ ನಡೆದೈತಿ. ಅದಕ್ಕೆ ಹೇಳುದ ಎಲ್ಲರೂ ನಮ್ಮ ರೈತರು ಅಷ್ಟೇ ಅಲ್ಲದೆ ಇದಕ್ಕೆ ರೈತರ ಹೋರಾಟ ಅಷ್ಟೇ ಅಲ್ಲದ. ಯಾಕಂತಂದ್ರೆ ಒಂದು ಮಾತು ಹೇಳ್ತಾನ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದೈತೆ. ಆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನ ಈಗ 2025ರ ರೈತರ ಸ್ವತಂತ್ರ ಸಂಗ್ರಾಮ ಹೋರಾಟ ಮಾಡ್ಬೇಡ್ರಿ. ಯಾಕಂದ್ರೆ ಆಗಿನ ಭಗತ್ ಸಿಂಗ್ಗಳೆಲ್ಲ ಈಗಿನ ಭಗತ್ ಸಿಂಗ್ಗಳೆಲ್ಲ ಎದ್ದು ನಿಲ್ಬೇಕಾಗತ್ತೆ ಮನ್ಯಾಂದ್ರ ಬಂದು. ಆಗಿನ ಭಗತ್ ಸಿಂಗ್ 21-22 ಏಜ್ನಾಗ ಹೋರಾಟ ಮಾಡಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಯಾರ. ನಾವು ದಿಲ್ಲಿಗೋಸ್ಕರ ಹೋರಾಟ ಮಾಡೋದಕ್ಕೈತಿ.
ಈ ನಮ್ಮ ರೈತರ ಸ್ವತಂತ್ರ ಹೋರಾಟ ಆಗೈತಿ ಮತ್ತಿದ ಇದಕ್ಕೆ ಇಷ್ಟ ನಿಂತರ ಚಲೋ ಬಂದು ನಮ್ ಬೆಲೆ ನಿಗದಿ ಮಾಡಿಸಿ ಕೊಟ್ರು ಚಲೋ. ಇದೆಲ್ಲರೇ ನಿಗದಿ ಮಾಡಿ ನಿಲ್ಲಿಕ್ಕಂತಂದ್ರ ಪ್ರತಿಯೊಬ್ಬ ಮನ್ಯಾಗ ಪ್ರತಿಯೊಬ್ಬ ಎಲ್ಲರೂ ಭಗತ್ ಸಿಂಗ ಮತ್ತ ಚಂದ್ರಶೇಖರ್ ಆಜಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗ್ಬೇಕಂತ ಹೇಳಿ ನಾನು ಇಷ್ಟಪಡ್ತೇನೆ ಬಂದಿದೆ. ಇನ್ನು ಮಾತಾಡಕ್ ಬಾಳ ಐತಿ. ಕಬ್ಬ ಮತ್ತ ಈ ನಮ್ಮ ಇದೆಷ್ಟ ಒಂದು ಬಾಳ ಆದ್ರ ಒಂದು ಇಲ್ಲಿ ಒಂದು 600 ಸಾವಿರ 1200 ಜನಗಳು ಅಷ್ಟೇ ಸೇರಿವ್ ನಾವು. ಇನ್ನ ರೈತರು ಬಂದಿಲ್ಲ, ಇನ್ನ ಅದಾರು ಮನ್ಯಾಗ ಅದಾರು, ಇನ್ನ ನಮ್ಮ ಹುಡುಗರು ಬಂದಿಲ್ಲ, ಬರ್ತಾರ. ಇನ್ನ ಗುರ್ಲಾಪುರದಾಗ ಐತಿ ಗ್ಯಾಂಗ್ ನಮ್ಮದ, ಇನ್ನ ಗ್ಯಾಂಗ್ ನೋಡಿಲ್ಲ, ಇನ್ನ ಗ್ಯಾಂಗ್ ಬಾಳ ಅದಾವು. ಇನ್ನ ಈ ಕಬ್ಬ ಮತ್ತೆ ಕರ್ನಾಟಕ ರಾಜ್ಯದಾಗ ನಮಗೆ ಹೇಳ್ಬೇಕಂತಂದ್ರ ಈ ನಮ್ಮ ಮಹಾರಾಷ್ಟ್ರದವ್ರು ಬಂದು ಬೆಳ್ಳಿ ನಿಗದಿ ಮಾಡಿ ಹೊಂಟಾರ ಅಂದ ಬಳಕ ಇನ್ನು ಕರ್ನಾಟಕದವ್ರು ಯಾಕೆ ಗಪ್ ಗೊತ್ತಾರ ಅಂತಂದ್ರ ನೀವ ತಿಳ್ಕೊರಿ. ಹಾ, ಅವ್ರು ಎಲ್ಲಿ ಚುಚ್ಚಾರ ಅಲ್ಲೇ ಚುಚ್ಚಾರು, ನಾವು ಅವ್ರಿಗೆ ಎಲ್ಲಿ ಚುಚ್ಚುನು ಅಲ್ಲೇ ಚುಚ್ಚುನು ಅಂತ ಹೋರಾಟ ನಾವು ಮಾಡಬೇಕಾಗೈತೆ. ಮತ್ತೆ ಈ ನನ್ನ ಒಂದು ಮಾತುಗಳಿಗೆ ವಿದಾಯ ಹೇಳ್ತಾ, ಮತ್ತೆ ನಮ್ಮ ಬೆಂಬಲ ಸದಾಕಾಲ ನಿಮ್ಮೊಂದಿಗೆ ಇರುತ್ತಂತ ಹೇಳಿ, ನೀವೆಲ್ಲಿ ಇರ್ತಾರೋ ನಾವು ಅಲ್ಲಿ, ಯಾಕಂತಂದ್ರ ನಿಮ್ಮಿಂದ ನಾವು, ಯಾಕಂದ್ರೆ ನಮ್ಮ ಹೊಲ ಎಲ್ಲ ಏನಿಲ್ಲ, ನಿಮ್ ಬೆನ್ನ ನಾವು ಇರುತ್ತೋ ಅಂತ ಹೇಳಿ ಎಲ್ಲರಿಗೂ ಈ ಒಂದು ರೈತ ಪ್ರತಿಭಟನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ, ಎಲ್ಲ ನನ್ನ ರೈತ ಅಧ್ಯಕ್ಷರಿಗೆ, ಸದಸ್ಯರಿಗೆ ಈ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.